ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಬಂದುಬಿಟ್ಟು ಮಂಡೆಯಿಂದ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ 6:30 ಆಗಿತ್ತು. ಸನ್ರೈಸ್ ಕೂಡ ಆಗ್ತಾಯಿದೆ, ನೀವು ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ತೆಂಗಿನ ಮರ ಇದ್ದಿದ್ದರಿಂದ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. 6:30 ಮಾರ್ನಿಂಗ್ ಅಷ್ಟೇ ಟೈಮ್ ಆಗಿದ್ದು, ಇನ್ನೂ ಕೂಡ ಕತ್ಲೆ ಥರನೇ ಕಾಣಿಸ್ತಾ ಇತ್ತು. ಯಾಕೆಂದರೆ ವೆದರ್ ಆ ಥರನೇ ಇದೆ. ಸೊ ನಮ್ಮ ಹಸುಗೆ ಬಂದುಬಿಟ್ಟು ಇವಾಗ 9 ಮಂತ್ಸ್ ಮೇಲೆ 3 ಡೇಸ್ ಆಗಿದೆ. ಪಾಪ ಅದು ಇವಾಗ ಕರು ಹಾಕೋ ಟೈಮು ತುಂಬಾ ಒದ್ದಾಡ್ತಾ ಇತ್ತು. ಸೊ ಅದಕ್ಕೆ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ, ಮಲ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಅದನ್ನು ಆವಾಗ ನಾವು ಹೋಗಿ ನೋಡ್ಕೊತಾ ಇರಬೇಕು. ಸೊ ಹಾಗೇ ನೋಡ್ಕೊಳ್ತಾ ಇರುವಾಗ ತೊಗೊಂಡಿರೋಂಥ ವಿಡಿಯೋ ಇದು. ಇವಾಗ ಸ್ವಲ್ಪ ಹೊತ್ತು ಮಲಗಿದ್ದು ಬಂದು ನಾನು ಆಫ್ಟರ್ನೂನು ಹಸುನ ನೋಡ್ಕೊತಾ ಇದ್ದೀನಿ ಮೇಲೆ ನಿಂತ್ಕೊಂಡು. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮದು ಬಾಳೆ ಮರದಲ್ಲಿ ಬಾಳೆ ಗೊನೆ ಬಿಟ್ಟಿದೆ. ಸೊ ಇನ್ನು ಶಿವರಾತ್ರಿ ಹಬ್ಬ ಅಷ್ಟರಲ್ಲಿ ಅದು ಕಂಪ್ಲೀಟಾಗಿ ಹಣ್ಣಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ನಿಮಗೇನಾದ್ರು ಈ ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆಗ್ತಾಯಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದು ಬಂದುಬಿಟ್ಟು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮನ್ವಿತು ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ಅವನಿಗೆ ಹೋಮ್ವರ್ಕ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗೋಗಿದೆ. ಯಾವಾಗಲೂ ಆಟ ಆಡ್ತಾನೆ ಇರಬೇಕು ಅಂತ ಹಠ ಮಾಡ್ತಾನೆ. ಇವಾಗಲೂ ನೀವು ನೋಡ್ತಾ ಇರ್ಬೋದು, ಅವನಿಗೆ ಹೋಮ್ವರ್ಕ್ ಮಾಡೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ, ಅಳ್ತಾ ಇದ್ದಾನೆ. ಅದಕ್ಕೆ ನಾನು ಅವ್ರ ಕ್ಲಾಸ್ ಟೀಚರ್ ಹತ್ರ ಆಲ್ರೆಡಿ ಒಂದ್ಸಲಿ ಮಾತಾಡಿದ್ದೆ ನಾನು ಇದ್ರ ಬಗ್ಗೆ. ಅವ್ರು ಹೇಳಿದರು, ಅವನು ಹೋಮ್ವರ್ಕ್ ಮಾಡಲ್ಲ ಅಂದಾಗ ನನಗೆ ವಿಡಿಯೋ ಮಾಡಿ ಕಳಿಸಿ ಅಂತ. ಸೊ ಅವನಿಗೆ ಎದುರಿಸೋಕ್ಕೆ ಅಂತ ನಾನು ಇಲ್ಲಿ ವಿಡಿಯೋ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದೆ ಅವನಿಗೆ. ಅದಕ್ಕೆ ಮಾಡಬೇಡಿ ಅಮ್ಮ ಪ್ಲೀಸ್, ನಾನು ಹೋಮ್ವರ್ಕ್ ಮಾಡ್ತೀನಿ, ಮ್ಯಾಮಿಗೆ ಕಳಿಸ್ಬೇಡಿ, ಮ್ಯಾಮು ಕ್ಲಾಸ್ ಫ್ರೆಂಡ್ಸ್ ಮುಂದೆ ಎಲ್ಲ ಬೈತಾರೆ ನನಗೆ, ಬೇಡ ಅಮ್ಮ ಅಂತ ಹೇಳಿ ಮೊಬೈಲ್ನ ಕಿತ್ಕೊಳ್ತಾ ಇದ್ದಾನೆ. ಅದಾದಮೇಲೆ ಅವನ್ನ ಸ್ವಲ್ಪ ಸಮಾಧಾನ ಮಾಡಿ ಸ್ವಲ್ಪ ಫ್ರೆಶಪ್ ಮಾಡಿಸ್ಬಿಟ್ಟು ಇವಾಗ ಅವನ ಫ್ರೆಂಡ್ಸ್ಗಳಿಬ್ಬರು ಇದ್ದಾರೆ ಪಕ್ಕದ ಮನೇಲಿ. ಅವ್ರ ಜೊತೆ ತುಂಬ ಆಟ ಆಡೋದ್ರಿಂದ ಅವ್ರನ್ನ ಇಲ್ಲಿಗೆ ಕರೆಸ್ಕೊಂಡಿದ್ದೆ ಮನೆಗೆ. ಸೊ ಇವನಿಗೆ ಗಣರಾಜ್ಯೋತ್ಸವಕ್ಕೆ ಸ್ಕೂಲಲ್ಲಿ ಕಾಂಪಿಟೇಷನ್ ಇಟ್ಟಿರೋದ್ರಿಂದ ನ್ಯಾಷನಲ್ ಫ್ಲ್ಯಾಗ್ ಬಿಡೋದು ಇತ್ತು ಕಾಂಪಿಟೇಷನ್ನು. ಸೊ ಅದಕ್ಕೋಸ್ಕರ ಇಲ್ಲಿ ಅವನ ಕೈಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಅವನ ಫ್ರೆಂಡ್ಸ್ ಕೂಡ ಇಲ್ಲೇ ಇದ್ದಾರೆ, ನಾನು ಅವ್ರನ್ನೂ ನಿಮಗೆ ತೋರಿಸ್ತೀನಿ. ಇವ್ರು 3 ಜನ ಒಟ್ಟಿಗೆ ಸೇರಿದ್ರೆ ಏನಾಗುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಜಗಳ ಆಡ್ತಾರೆ. ಒಂದು ಪೆನ್ಸಿಲ್, ಒಂದು ಎರೇಸರು, ಶಾರ್ಪ್ನರ್ಗೂ ಕೂಡ ಜಗಳ ಆಡ್ತಾರೆ. ಅದರಲ್ಲೂ ಅವರಿಬ್ಬರು ಸುಮ್ಮನೆ ಇದ್ದರು, ಇವನಂತೂ ಇರಲ್ಲ. ಸುಮ್ಮನೆ ಹೊಡೆಯೋದು ಅಥವಾ ಅವ್ರ ಜೊತೆ ಜಗಳ ಮಾಡೋದು ಆ ಥರ ಮಾಡ್ತಾಯಿರ್ತಾನೆ. ಸೊ ಇವ್ರು 3 ಜನ ಒಟ್ಟಿಗೆ ಇದ್ದಾಗ ಸ್ವಲ್ಪ ಇವ್ರ ಕಡೆ ಗಮನ ಕೊಟ್ಟು ನೋಡ್ಕೊಬಿಡ್ಬೇಕು. ಇಲ್ಲ ಅಂತ ಅಂದರೆ ಏನಾದ್ರು ಒಂದು ಮಾಡ್ಕೊಂಬಿಟ್ಟಿರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಮನ್ವಿತ್ ಎಷ್ಟು ಚೆನ್ನಾಗಿ ಫ್ಲ್ಯಾಗ್ನ ಬಿಡಿಸಿದ್ದಾನೆ ಅಂತ. ಅವನಿಗೆ ಇನ್ನೂ ಸ್ಕೇಲ್ ಇಟ್ಕೊಂಡು ಸ್ಟ್ರೈಟಾಗಿ ಗೆರೆ ಹಾಕೋಕ್ಕೆ ಬರಲ್ಲ. ಸೊ ಇಷ್ಟು ಮಾಡ್ತಾನಲ್ಲ ಅಷ್ಟಕ್ಕೆ ಖುಷಿ ಪಡಬೇಕಷ್ಟೇ. ಸುಮಾರು ಒಂದು 10-20 ಸರಿ ಅವನಿಗೆ ನಾನು ಪ್ರಾಕ್ಟೀಸ್ ಮಾಡಿಸಿದ್ದೆ. ಅವನು ಸ್ಕೂಲಲ್ಲಿ ಹೇಗೆ ಮಾಡಿದ್ದಾನೋ ನನಗೆ ಗೊತ್ತಿಲ್ಲ, ಬಟ್ ಮನೇಲಿ ಮಾತ್ರ ಅವನು ಚೆನ್ನಾಗೇ ಮಾಡಿದ್ದ. ಅವನು ಯಾವ್ಯಾವ ಕಲರ್ ಹಚ್ಚಬೇಕು ಅದೆಲ್ಲ ಕೂಡ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ನಾನು ಹೇಳ್ಕೊಡೋದಕ್ಕಿಂತ ಮುಂಚೆನೇ ಅವ್ನು ಚೆನ್ನಾಗಿ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ದ. ಸ್ಕೂಲಲ್ಲಿ ಹೇಳ್ಕೊಟ್ಟಾಗ ಅವ್ನು ಕೇಳಿಸ್ಕೊಂಡಿರ್ತಾನೆ. ಅವನಿಗೆ ಸ್ವಲ್ಪ ಮೆಮೊರಿ ಜಾಸ್ತಿ. ಏನಂದರೆ ಒಂದು ಸರಿ ನಾವು ಏನು ಹೇಳಿದ್ರೆ ಅದನ್ನು ಬೇಗ ಕ್ಯಾಚ್ ಮಾಡ್ಕೋತಾನೆ. ಬಟ್ ನಾವು ಮತ್ತೆ ಕೇಳಿದಾಗ ಅವನ್ನ ಮುಂದೆ ಹೇಳಲ್ಲ. ಬಟ್ ಅವ್ನ ಮೂಡ್ ಚೆನ್ನಾಗಿದ್ದಾಗ, ಅವನು ಒಬ್ಬನೇ ಕೂತಿದ್ದಾಗ ಅಥವಾ ಮಲ್ಕೊಳ್ಳುವಾಗ ನೈಟ್ ಟೈಮು ಅವನು ಹೇಳ್ತಾನೆ. ಅದೊಂದು ಗುಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು ಅವನಿಗೆ. ತುಂಬಾ ಮೆಮೊರಿ ಚೆನ್ನಾಗಿದೆ ಅವನಿಗೆ. ಅಂದರೆ ಹೇಳಿದ ಮಾತು ಕೇಳಲ್ಲ, ತುಂಬಾ ತುಂಟ ಅವನು. ಬಟ್ ಆದರೆ ಓದೋ ವಿಷಯದಲ್ಲಿ ನಿಜವಾಗ್ಲೂ ಅವನು ಏನೇ ಹೇಳಿದ್ರು ಬೇಗ ಕ್ಯಾಚ್ ಮಾಡ್ಕೊತಾನೆ ಅವನು. ಮೊದಲೇ ಗೊತ್ತಲ್ವಾ, ಹುಡುಗರು ಅಂದರೆ ಸ್ವಲ್ಪ ನೀಟಾಗಿ ಬರೆಯೋದು, ಬ್ಯಾಗ್ ಆಗಲಿ ಈ ಪೌಚ್ ಆಗಲಿ ಏನಾದ್ರು ನೀಟಾಗಿ ಇಟ್ಕೊಳ್ಳೋದು ಅದೆಲ್ಲ ಹುಡುಗರು ಕೇಳಬೇಕಾ. ಬಟ್ ಅವನು ಏನೂ ಕೂಡ ನೀಟಾಗಿ ಇಟ್ಕೊಳ್ಳೋದಾಗಲಿ ಏನೂ ಮಾಡಲ್ಲ. ಎಷ್ಟೊಂದು ಕ್ರಯನ್ಸ್ ಪ್ಯಾಕೆಟ್ ತಂದ್ರೂ ಎಲ್ಲನೂ ಹಾಳು ಮಾಡ್ಕೊಂಬರ್ತಾನೆ. ಎಲ್ಲ ಮುರಿದು ಹಾಕೊಂಡು ಬರ್ತಾನೆ. ಎಷ್ಟು ಎರೇಸರ್ ಕೊಟ್ಟರು ಹಾಳು ಮಾಡ್ಕೊಂಬರ್ತಾನೆ. ಆ ಥರ ಮಾಡ್ತಾನೆ. ಬಟ್ ಅವ್ನ ಫ್ರೆಂಡ್ಸ್ ಇದ್ದಾರಲ್ವ ಇಲ್ಲಿ ಇವರಿಬ್ಬರು,
ಅವ್ರು ಏನೇ ಒಂದು ತೊಗೊಂಡ್ರು ಕೂಡ ಅಷ್ಟೇ ಜೋಪಾನವಾಗಿ ಇಟ್ಕೊಳ್ತಾರೆ. ಅದಕ್ಕೆ ಹೇಳೋದು ಹುಡುಗಿರು ಅಂತ. ಹುಡುಗಿರು ಯಾವಾಗ್ಲೂ ನೀಟು ಮತ್ತು ಹಾಳು ಮಾಡೋದಕ್ಕೆ ಇಷ್ಟಪಡಲ್ಲ. ಬಟ್ ಹುಡುಗರು ಗೊತ್ತಲ್ವಾ, ಏನು ನೀಟಾಗಿ ಇಟ್ಕೊಳ್ಳೋಕೆ ಬರಲ್ಲ. ಸೊ ನನ್ನ ಮಗ ಹಾಗೇನೆ ಯಾವಾಗ್ಲೂ ಏನು ಕೊಟ್ಟರು ಎಲ್ಲನೂ ಹಾಳು ಮಾಡ್ಕೊಂಬರ್ತಾರೆ. ನೀಟ್ ಅನ್ನೋದು ಇಲ್ಲವೇ ಇಲ್ಲ ಅವನಿಗೆ. ಸೊ ನೋಡ್ತಾ ಇರ್ಬೋದು, ಇವಾಗ ಅವ್ರ ಜೊತೆ ಜಗಳ ಆಡ್ಕೊಂಡೇ ಕ್ರಯನ್ಸ್ನ ಈಸ್ಕೊಂಡು ಹಚ್ಚುತ್ತಾ ಇದ್ದಾನೆ. ಅವ್ನು ಕ್ರಯನ್ಸ್ ಎಲ್ಲ ಹಾಳು ಮಾಡ್ಕೊಂಬಂದಿದ್ದಾನೆ. ಸೊ ಸ್ಕೂಲಲ್ಲಿ ಕಾಂಪಿಟೇಷನ್ ಇರೋದ್ರಿಂದ ನಾನು ಅವ್ರ ಅಪ್ಪನಿಗೆ ಕಾಲ್ ಮಾಡಿ ಹೇಳಿದ್ದೆ, ಅವ್ರು ಬರುವಾಗ ತರ್ತೀನಿ ಅಂತ ಹೇಳಿದರು. ಎಷ್ಟು ಸರಿ ತಂದು ಕೊಟ್ಟಿದ್ದೀವಿ ಅಂದರೆ ಅವನು ಮನೇಲಿ ಇಡಲ್ಲ, ಸ್ಕೂಲಿಗೆ ತಗೊಂಡು ಹೋಗಲೇಬೇಕು ಅಂತ ಹಠ ಮಾಡ್ತಾನೆ. ಬೆಳಗ್ಗೆ ಟೈಮ್ ಸ್ಕೂಲ್ಗೆ ಹೋಗುವಾಗ ತುಂಬಾ ಹೇಳ್ತಾನೆ, ಕೊಟ್ಟಿಲ್ಲ ಅಂದರೆ ಕೊಟ್ಟರೆ ಅದು ರಿಟರ್ನ್ ಬರೋದೇ ಇಲ್ಲ. ಅದಕ್ಕೆ ನಾನು ಸ್ವಲ್ಪ ದಿನ ತಗೊಳ್ಳೋದೇ ಬೇಡ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದೆ. ಬಟ್ ಇವಾಗ ಕಾಂಪಿಟೇಷನ್ ಇರೋದ್ರಿಂದ ನಾನು ಅವನಿಗೆ ರಪ್ಪಂಗೆ ತರಕ್ಕೆ ಹೇಳಿದೆ. ಅವರು 2 ಬಾಕ್ಸ್ ತಂದಿದ್ದರು. ಆಲ್ರೆಡಿ 1 ಬಾಕ್ಸ್ ಹಾಳು ಮಾಡ್ಕೊಂಡು ಬಂದುಬಿಟ್ಟಿದ್ದಾನೆ. ಸೊ ಇನ್ನೊಂದಿದೆ, ಈಗ ಅದನ್ನು ಕೂಡ ತಗೊಂಡು ಹೋಗಬೇಕು ಅಂತ ಸ್ಕೆಚ್ ಹಾಕಿದ್ದಾನೆ. ಇದೇ ಯಾವಾಗ್ಲೂ ಆಗೋದು ನಮ್ಮ ಮನೇಲಿ. ಏನೇ ತಂದರೂ ಅವನು ಏನೂ ಕೂಡ ಜೋಪಾನವಾಗಿ ಇಟ್ಕೊಳ್ಳಲ್ಲ. ಅವನಿಗೆ ತಂದಿದ್ದಂಥ ಟಾಯ್ಸ್ಗಳು ನಿಜವಾಗ್ಲೂ ಹೇಳ್ತೀನಿ, ಯಾರು ಎಲ್ಲೇ ಹೊರಗಡೆ ಹೋಗಲಿ ನಮ್ಮ ಮನೇಲಿ ಅವನಿಗೋಸ್ಕರ ಟಾಯ್ಸ್ ತರೋರು. ಬಟ್ 1 ದಿನ 2 ದಿನ ಆಟ ಆಡೋದು, 3ನೇ ದಿನ ಹಾಳು ಮಾಡೋದು, ಇದೇ ಥರ ಮಾಡ್ತಾಯಿರ್ತಾನೆ. ಸೊ ಅದರಿಂದ ಇವಾಗ ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀವಿ. ಏನೂ ಕೂಡ ಅವನಿಗೆ ತಗೊಳೋದಿಲ್ಲ, ತಂದು ಕೊಡಲ್ಲ, ಏನಿಲ್ಲ. ಏನಿದೆ ಅದರಲ್ಲೇ ಆಟ ಆಡಬೇಕು. ಇವಾಗ ಅವನು ಜಾಸ್ತಿ ಟಾಯ್ಸಲ್ಲಿ ಆಟ ಆಡೋದಿಲ್ಲ. ಏನಿದ್ರು ಫ್ರೆಂಡ್ಸ್ ಜೊತೆ ಹೊರಗಡೆ ಆಟ ಆಡ್ತಾನೆ ಅಷ್ಟೇ. ಅದು ಬಿಟ್ಟರೆ ಸೈಕಲೆಲ್ಲ ಹೊಡೆಯೋದು ಮಾಡ್ತಾನೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬಂದು ಮಂಡೇ. ಸೊ ಟೈಮ್ ಬಂದುಬಿಟ್ಟು 11 ಗಂಟೆ ಆಗಿದೆ. ನಂದು ಸ್ನಾನ, ಪೂಜೆ, ಮನೆ ಕೆಲಸ ಎಲ್ಲ ಮುಗಿದಿದೆ. ಆ್ಯಂಡ್ ಇವತ್ತು ನಮ್ಮ ಹಸು ಕರು ಹಾಕೋ ಟೈಮ್ ಬಂದಿದೆ ಅಂತ ಅನಿಸುತ್ತೆ. ಸೊ ಬೆಳಗ್ಗೆಯಿಂದ ಅದು ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಮಲ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ತುಂಬಾ ಕಷ್ಟಪಡ್ತಾಯಿದೆ. ಸೊ ಸ್ವಲ್ಪ ಹೊತ್ತು ಅದನ್ನು ನೋಡ್ಕೋತಾ ಇದ್ದೀನಿ. ಹಾಗೆಯೇ ಮೇಲ್ಗಡೆ ಬಂದು ಸ್ವಲ್ಪ ಹೊತ್ತು ಇವಾಗ ಕೂತಿದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಕರು ಹಾಕುತ್ತೆ ಅಂತ. ಆ್ಯಂಡ್ ಅದ್ರದ್ದು ಕಷ್ಟನ ನೋಡೋದಕ್ಕೆ ಆಗ್ತಾಯಿಲ್ಲ. ಸೊ ನಾನು ನಿಮಗೆ ಅದನ್ನು ಸಹ ಶೇರ್ ಮಾಡ್ಕೊಳ್ತೀನಿ. ಯಾವ ಕರು ಹಾಕ್ತು ಅಂತಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಅದಕ್ಕೆ 9 ಮಂತ್ಸ್ ಕಂಪ್ಲೀಟ್ ಆಗಿ 4 ಡೇಸ್ 5 ಡೇಸ್ ಆಗಿದೆ. ಅಂದರೆ 9 ಮಂತ್ಸ್ ಮೇಲೆ 5 ಡೇಸ್ ಆಗಿದೆ. ಸೊ ಇವತ್ತು ಅಥವಾ ಈ ವೀಕಲ್ಲಿ ಹಾಕುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅದ್ರದ್ದು ಸಿಚುವೇಶನ್ ನೋಡಿದ್ರೆ ಇವತ್ತು ಹಾಕ್ಬೋದು ಅಂತ ಅನ್ನಿಸ್ತಿದೆ. ತುಂಬ ಹಿಂಸೆ ಪಡ್ತಾಯಿದೆ. ಸೊ ನೋಡೋಣ ಯಾವ ಕರು ಹಾಕುತ್ತೆ ಮತ್ತು ಯಾವ ಟೈಮಲ್ಲಿ ಹಾಕುತ್ತೆ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ನಮ್ಮ ಹಸು ಹೇಗಿದೆ, ಆದರೂ ಏನು ಹಿಂಸೆ ಪಡ್ತಾಯಿದೆ ಅಂತ ನೀವೇ ಈ ವಿಡಿಯೋದಲ್ಲಿ ನೋಡಿ. ಸೊ ನೋಡ್ತಾ ಇರ್ಬೋದು ನೀವು, ಇವಾಗ ಕರು ಹಾಕ್ತಾಯಿದೆ. ಆ್ಯಂಡ್ ಈ ವಿಡಿಯೋ ಶೇರ್ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡೆ. ಬಟ್ ಇರಲಿ, ಹ್ಯಾಡ್ ಮಾಡೋಣ ಅಂತ ಹೇಳಿಬಿಟ್ಟು ಹ್ಯಾಡ್ ಮಾಡ್ತಾಯಿದ್ದೀನಿ ಅಷ್ಟೇ. ತುಂಬಾ ಕಷ್ಟಪಡ್ತಾಯಿತ್ತು. ಆಲ್ರೆಡಿ ಕರು ಕಾಲುಗಳು ಆಚೆ ಬಂದಿದೆ. ಸೊ ತುಂಬ ಬೆಳಗ್ಗೆಯಿಂದ ಒದ್ದಾಡ್ತಾಯಿತ್ತು ಪಾಪ ಅದು, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ನನ್ನ ಮಗ ಅಂತೂ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದ ಪಾಪ. ಅವನಂತೂ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊತಾ ಇದ್ದ, ಅಮ್ಮ ಹಸು ಹೆಂಗೆ ಒದ್ದಾಡ್ತಾ ಇದೆ ನೋಡಮ್ಮ ನೋಡಮ್ಮ ಅಂತ. ಅವ್ನಿಗೇನು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಕರು ಹಾಕ್ತಿದೆ ಅಂತ ಮಾತ್ರ ಗೊತ್ತು ಅವನಿಗೆ ಅಷ್ಟೇ. ಸೊ ನೀವು ನೋಡ್ತಾ ಇರ್ಬೋದು, ತುಂಬ ಕಷ್ಟಪಡ್ತಾಯಿತ್ತು. ಆಮೇಲೆ ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆ ಇಬ್ಬರು ಸೇರಿಕೊಂಡು ಅದನ್ನು ಹಗ್ಗ ಕಟ್ಕೊಂಡು ಎಳೆದ್ರು. ಆ್ಯಂಡ್ ಅದಾದಮೇಲೆ ಯಾವ ಕರು ಆಯಿತು ಅಂತ ಹೇಳಿದ್ರೆ, ನೀವು ನೋಡ್ತಾ ಇರ್ಬೋದು, ನಮ್ಮ ಹಸುಗೆ ಹೆಣ್ಣು ಕರು ಆಗಿದೆ. ಗರ್ಲ್ ಬೇಬಿ ಅಂತಲೇ ಹೇಳ್ಬೋದು. ಎಷ್ಟು ಕ್ಯೂಟಾಗಿ ಮುದ್ದಾಗಿದೆ ಅಲ್ವಾ, ಅವ್ರ ಅಮ್ಮನ ಥರನೇ ಇದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡಿ